ಲೋಕದ ಕೆಡುಕಲು ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಕಾಯುವ ಹೇಳುವ ಲೋಕದ ಕೆಡುಕಲು ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಕಾಯುವ ಬಾರಯ್ಯ ಬಾರಯ್ಯ ನಿನಗಾಗಿ ಕಾದಿದೆ ಹೃದಯ ಓ ಯೆಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ ನಿನಗಾಗಿ ಕಾದಿದೆ ಓ ಯೆಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ ನಿನಗಾಗಿ ಕಾದಿದೆ ಹೃದಯ ಓ ಯೆಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ ನಿನಗಾಗಿ ಕಾದಿದೆ ಹೃದಯ ಓ ಯೆಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ. ಹೌದು, ನಾವು ದೇವರ ಆಲಯವಾಗಿ ಜೀವಿಸುತ್ತಾ ಇರು ಲೋಕದ ಕೆಡುಕನಾಗಿರುವಂತ ಸೈತಾನನು ಯಾರನ್ನು ನುಂಗಲಂತ ಕಾಯ್ತಾ ಇದ್ದಾನಂತೆ. ಯಾರನ್ನ ನಾನು ಹಿಡಿಯಲಿ, ಯಾರ ಹೃದಯದಲ್ಲಿ ಯೇಸು ಸ್ವಾಮಿ ಇಲ್ಲ, ಯಾರ ಹೃದಯದಲ್ಲಿ ಯೇಸು ಸ್ವಾಮಿಗೆ ಸ್ಥಳ ಇಲ್ಲ, ಯಾರ ಹೃದಯ ಅಪರಿಶುದ್ಧವಾಗಿದೆ, ಯಾರು ತಮ್ಮ ದೇಹವನ್ನು ಮಲಿನತೆ ಮಾಡಿಕೊಂಡಿದ್ದಾರೋ ಅವರನ್ನ ಹಿಡಿಯುವುದಕ್ಕಾಗಿ ಸೈತಾನನು ಕಾಯ್ತಾ ಇದ್ದಾನೆ. ಲೋಕದ ಕೆಡುಕನು ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಕಾಯುವ ಹೇಳುವ ಲೋಕದ ಕೆಡುಕಲು ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಕಾಯುವ ಬಾರುವ ಬಾರುವ ನನ್ನ ಸುತ್ತಲೂ ಬೇಲಿ ಹಾಕಯ್ಯ ಓ ಯೆಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ ಬಾರುವ ಬಾರಯ್ಯ ನನ್ನ ಸುತ್ತಲೂ ಬೇಲಿ ಹಾಕಯ್ಯ ಓ ಯೆಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ ನಿನಗಾಗಿ ಕಾದಿದೆ ಹೃದಯ ಓ ಯೆಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ ನಿನಗಾಗಿ ಕಾದಿದೆ ಹೃದಯ ಓ ಯೆಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ. ಹೌದು, ದೇವ ಸಮ್ಮುಖದಲ್ಲಿ ನಮ್ಮ ಹೃದಯ ಕರ್ತನಿಗಾಗಿ ಕಾದಿರುವಾಗ ಕರ್ತನ ಸಾನ್ನಿಧ್ಯ ನಮ್ಮಲ್ಲಿ ಚಲಿಸುವಂತದಾಗಿದೆ. ನಮ್ಮಲ್ಲಿರುವ ಸಮಾಧಾನ, ನಮ್ಮಲ್ಲಿರುವ ಸಂತೋಷವನ್ನ ಸೈತಾನನು ಕದ್ದುಕೊಳ್ಳುವನಾಗಿದ್ದಾನೆ. ಹಾಗಾಗಿ ಕರ್ತನೇ ನಿನ್ನನ್ನು ಚಲಿಸುವಾಗ ನನ್ನ ಜೀವನದಲ್ಲಿ ನೆಮ್ಮದಿ ಸ್ವಾಮಿ ಎಂಬುದಾಗಿ ಹೇಳುವ ಕಳ್ಳನು ಕತ್ತುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಕಳ್ಳನು ಕತ್ತುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಏನೇನು ಸೈತಾನ ಕದ್ಕೊಳ್ತಾನೆ, ನಮ್ಮ ಕುಟುಂಬದ ಸಮಾಧಾನವನ್ನು ಕದ್ಕೊಳ್ತಾನೆ, ನಮ್ಮ ನೆಮ್ಮದಿಯನ್ನು ಕದ್ಕೊಳ್ತಾನೆ, ನಮಗಿರುವ ಆರೋಗ್ಯವನ್ನು ಕದ್ಕೊಳ್ತಾನೆ. ಅದಕ್ಕೆ ಸೈತಾನಿಂದ ಎಚ್ಚರವಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ಭಕ್ತನು ಹೇಳ್ತಾನೆ, ಕಳ್ಳನು ಕತ್ತುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬಾರುವ ಬಾರುವ ನನ್ನ ಸುತ್ತಲೂ ಬೇಲಿ ಹಾಕಯ್ಯ ಓ ಯೆಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ ಆಲಯ ನಿನ್ನ ಆಲಯ ಕಾದಿದೆ ಹೃದಯ ಓ ಯೆಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ ನಿನಗಾಗಿ ಕಾದಿರೆ ಹೃದಯ ಓ ಯೆಸಯ್ಯ ನಿನ್ನ ಹುಡುಕಿ ಬಂದಿರುವೆ.